ನಾನು ಭೀಮಣ್ಣ ಶಾಖಾಪುರ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಪ್ರಧಾನ ಸಂಚಾಲಕರು. ಇವತ್ತೇನು ನಾಳೆ ಕರೆ ಕೊಟ್ಟಿರ್ತಕ್ಕಂಥ ಹೋರಾಟಕ್ಕೆ ನಮ್ಮ ಕರ್ನಾಟಕ ಸೇನೆ ಸಂಪೂರ್ಣವಾಗಿ ಬೆಂಬಲ ನೀಡ್ತಾ ಇದ್ದೀವಿ. ರೈತರ ಹಿತದೃಷ್ಟಿಯಿಂದ ರೈತರ ಹಿತ ಕಾಪಾಡಲು ನಾಳೆ ನಡೆಯುವಂಥ ಭೀಮರಾಯನಗುಡಿ KBJNL ಕಚೇರಿ ಮುತ್ತಿಗೆ ಹೋರಾಟಕ್ಕೆ ನಾವು ಕೂಡ ಬೆಂಬಲಿಸ್ತಾ ಇದ್ದೀವಿ. ನಾವು ರೈತರ ಹಿತಕ್ಕಾಗಿ ಒಂದು ಈ ಹೋರಾಟದಲ್ಲಿ ತೊಡಗಿಸ್ಕೊಳ್ತಾ ಇದ್ದೀವಿ. ಇವತ್ತೇನು ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಏನು ಮಾತು ಕೊಟ್ಟಿದ್ದರು ಸಭೆಯೊಳಗೆ, ನೀರಾವರಿ ಸಲಹೆ ಸಮಿತಿ ಒಳಗೆ ಮಾತು ಕೊಟ್ಟ ಹಾಗೆ ಏಪ್ರಿಲ್ 10ರವರೆಗೆ ನೀರನ್ನು ಹರಿಸ್ತೀವಿ ಅಂತೇಳಿ ಮಾತು ಕೊಟ್ಟು ಈಗ ಮಾರ್ಚ್ 25ರವರೆಗೆ ನೀರು ಹರಿಸಿ ಕೈ ತೊಳ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ರೈತರಿಗೆ ತುಂಬ ತೊಂದರೆ ಆಗುತ್ತೆ, ತುಂಬ ಸಮಸ್ಯೆಗಳಾಗ್ತವೆ. ಲಕ್ಷಾಂತರ ಜನ ರೈತರು ಬೀದಿಗೆ ಬರುವಂಥ ಪರಿಸ್ಥಿತಿ ಬರುತ್ತೆ. ಇವತ್ತು ಲಕ್ಷಾಂತರ ಜನ ರೈತರು ಸಾಲ ಸೋಲ ಮಾಡಿ ತಮ್ಮ ಹೊಲಗಳಲ್ಲಿ ಶೇಂಗಾ, ಸಜ್ಜೆ ಮತ್ತು ಬೇರೆ ಬೇರೆ ಹತ್ತಿ, ಮೆಣಸಿನಕಾಯಿ, ಭತ್ತ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ನಿಂತಿದ್ದಾರೆ. ಇವತ್ತು ಬೆಳೆಗಳಿಗೆ ನೀರು ತುಂಬ ಅವಶ್ಯಕವಾಗಿ ಬೇಕಾಗಿರುವಂಥ ಸಂದರ್ಭ, ಈಗ ಬೆಳೆ ಫಸಲು ಕೈಗೆ ಬರುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ಏನಾದರೂ ನೀರು ಬರಲಿಲ್ಲ ಅಂತಂತಂದರೆ ರೈತರಿಗೆ ಆತ್ಮಹತ್ಯೆ ಬಿಟ್ಟು ಬೇರೆ ದಾರಿನೇ ಇಲ್ಲ. ಈ ರೈತರು ಯಾರಾದರೂ ಇಂಥ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಸರ್ಕಾರ ನೇರ ಆಗುತ್ತೆ. ಹಾಗಾಗಿ ಸರ್ಕಾರ ಕದ್ದು ಮುಚ್ಚಿ ತೆಲಂಗಾಣಕ್ಕೆ, ಆಂಧ್ರಕ್ಕೆ ನೀರನ್ನು ಹರಿಸೋ ಬದಲು ಇಲ್ಲಿಯ ಕನ್ನಡಿಗ ರೈತರ ಬಗ್ಗೆ, ರೈತರ ಬದುಕನ್ನು ಹಸನು ಮಾಡೋ ಸಲುವಾಗಿ ನೀರನ್ನು ಉಳಿಸ್ಕೊಂಡು ರೈತರಿಗೆ ನೀರು ಆದಂಥ ಸರ್ಕಾರ ಇವತ್ತು ಕದ್ದು ಮುಚ್ಚಿ ತೆಲಂಗಾಣಕ್ಕೆ ನೀರು ಹರಿಸ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರವಾಗಿ ನಾಳೆ ನಮ್ಮ ಕರ್ನಾಟಕ ಸೇನೆಯ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇರುತ್ತೆ. ಸರಿ, ಇದ್ರ ಬಗ್ಗೆ ನೋಡಿದ್ರೆ ಮೇಲ್ನೋಟಕ್ಕೆ ರಾಜಕೀಯ ಪ್ರೇರಿತೇನೋ ಇದೆ, ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಆಗ್ತಾ ಇದ್ದಾರೆ ಅಂತ. ಯಾವ ರಾಜಕೀಯ ಪಕ್ಷಗಳು ಏನು ಮಾಡ್ತಾ ಇದ್ದಾವೋ ಗೊತ್ತಿಲ್ಲ. ನಾವಂತೂ ನಮ್ಮ ಕರ್ನಾಟಕ ಸೇನೆ ಸಂಪೂರ್ಣವಾಗಿ ರೈತರ ಪರವಾಗಿ, ಜನರ ಪರವಾಗೇ ಇದ್ದೀವಿ. ರೈತರ ಪರವಾಗಿ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈ ಹಿಂದೆ ಎಲ್ಲ ಸರ್ಕಾರಗಳು ಇದ್ದಾಗಲೂ ಸಹ ನಾವು ರೈತರ ಪರವಾಗಿ ಹೋರಾಟಗಳನ್ನು ಮಾಡಿದ್ದೀವಿ. ಯಾರ್ಯಾರು ರಾಜಕೀಯವಾಗಿ ಏನು ಮಾಡ್ಕೊತಾರೋ ಗೊತ್ತಿಲ್ಲ. ನಮಗೆ ರೈತರ ಹಿತ ಮುಖ್ಯ. ತಮ್ಮ ಹೆಸರು? ಭೀಮಣ್ಣ ಶಾಖಾಪುರ, ನಮ್ಮ ಕರ್ನಾಟಕ ಸೇನೆ ರಾಜ್ಯ ಪ್ರಧಾನ ಸಂಚಾಲಕರು.